ಇಲ್ಲ, ಆ ಹುಡುಗಿನೇ ಬಂದಿದ್ದಾಳೆ. ಏನು ಫೋರ್ಸ್ ಇಲ್ಲ. ಓಕೆ ಬಾಯ್. ಮಾತಾಡಿದ್ದೀನಿ. ದುಡ್ಡಿನ ಬಗ್ಗೆ ಚಿಂತೆ ಬೇಡ, ಎಲ್ಲ ವ್ಯವಸ್ಥೆ ಆಗಿದೆ. ಸ್ಯಾನೆ ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಬಾಯಲ್ಲಲ್ಲ, ಕೆಲಸದಲ್ಲಿ ತೋರಿಸು. ಇವ್ರ ತವ ಹೆಂಗ್ ಬಾಯ್ ಬಿಡ್ಸೋದು? ಈಗ ನಾನು ಹೇಳೋ ಒಬ್ರ ಹತ್ರ ನೀನು ಮಾತಾಡಬೇಕು ಅಷ್ಟೇ, ಬೇರೆ ಟೆನ್ಷನ್ ಇಲ್ಲ. ಸರಿ ಅಕ್ಕ. ಅಕ್ಕ, ಒಂದು ವಿಷಯ ಕೇಳಲ್ಲ? ಏನು? ನಾನು ಆಸ್ಪತ್ರೆಯಾಗಿದ್ದಾಗ ನಿಮ್ಮ ನ್ಯೂಸ್ ನೋಡಿದ್ದೆ, ಅದೇನಾಯ್ತಕ್ಕ? ನಿಮಗೆ ನ್ಯಾಯ ಸಿಗ್ತಾ? ನ್ಯಾಯನ? ನೀ ಇದಕ್ಕೆ ಹೊಸಬ್ಳಲ್ಪ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಅಂದರೆ ಅಕ್ಕ? ಅಂದರೆ ನೀನು ಅದ್ರೆಲ್ಲ ನ್ಯೂಸಲ್ಲಿ ಬರಬೇಕು ಅಂದರೆ ದೊಡ್ಡ ಪಾರ್ಟಿನೇ ಹಿಡಿಬೇಕು. ಮತ್ತೆ ಅಂದ್ಕೊಂಡಿದ್ದ ಕೆಲಸನೆಲ್ಲ ಸಕ್ಸಸ್ಫುಲ್ಲಾಗಿ ಮುಗಿಸ್ಬೇಕು. ನೀವು ಹೇಳ್ಕೊಟ್ರೆ ಎಲ್ಲನೂ ನಾನು ಕಲ್ತ್ಕೊತೀನಿ ಅಕ್ಕ. ನೀವೇನು ಮಾಡಿ ನ್ಯೂಸ್ಗೆ ಹೋದ್ರಿ? ನೋಡು, ನೀನು ನಮ್ಮ ಬಿಸ್ನೆಸ್ಗೆ ಹೊಸಬ್ಳು, ಯಾಮಾರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಗಂಡಸರಲ್ಲಿರೋ ವೀಕ್ನೆಸ್ನ ನಾವು ಬೆಳೆಸ್ಕೋಬೇಕು. ಮನೇಲಿ ಎಷ್ಟೇ ಅಂದವಾಗಿರೋ ಹೆಂಡತಿ ಇದ್ರೂ ಏನಾದರೂ ಒಂದು ಕಾಟ ಇದ್ದೇ ಇರುತ್ತೆ. ಅದೇ ನಮ್ಮ ಬಂಡವಾಳ. ಅಂಥ ಗಂಡಸ್ರನ್ನ, ಐ ಮೀನ್ ಶ್ರೀಮಂತ ಗಂಡಸ್ರನ್ನ ನಮ್ಮ ಮಾನನ ಬಿಟ್ಕೊಡ್ದೇನೆ ಅವ್ರ ಹತ್ರ ನೈಸಾಗಿ ವಸೂಲಿ ಮಾಡಬೇಕು. ಓ ಅಕ್ಕ, ನೀವು ಬುಟ್ಟಿಗೆ ಬೀಳ್ಸ್ಕೊಂಡಿದ್ದು ಯಾರನ್ನಕ್ಕ? ರೋಹಿತ್ ನಂದ. ಸರಿಯಾದ ಮಿಕ ಅದು. ಪಾಪ ಅವ್ನು ನನಗೇನು ಮಾಡಿಲ್ಲ, ಜಸ್ಟ್ ಮೆಸೇಜ್ ಕಳಿಸ್ತಿದ್ದ ಅಷ್ಟೆ. ಅವ್ನು ಕಳಿಸ್ತಿದ್ದ ಮೆಸೇಜ್ಗಳನ್ನೆಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ ಇವತ್ತು. ಅದೇ ನ್ಯೂಸಲ್ಲಿ ಬಂದಿದ್ದು. ನಾನು ಒಬ್ಬಳೇ ಅಲ್ಲ, ತುಂಬ ಜನ ಹೀಗೆ ಮಾಡ್ತಾರೆ. ನೀನು ಇದೇ ದಂಧೆಗೆ ಇಳಿತಾ ಇರೋದು ಇವಾಗ, ಗೊತ್ತಾಯ್ತಾ? ಹ್ಞೂ ಅಕ್ಕ, ಹ್ಞೂ. ಸರಿ ಅಕ್ಕ, ಈಗ ನಾನು ಆಸ್ಪತ್ರೆಗೆ ಹೋಗ್ತೀನಿ, ನಾಳೆ ಬಂದು ಭೇಟಿ ಮಾಡ್ತೀನಿ. ಇರು, ಅದಕ್ಕೂ ಮೊದಲು ಒಂದು ಕೆಲಸ ಇದೆ.